SIR ಮತದಾರರ ಪಟ್ಟಿ ಪರಿಷ್ಕರಣೆ ಇಡೀ ರಾಷ್ಟ್ರದಾದ್ಯಂತ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇರುವಂತಹ ವಿಷಯ. ಅದರಲ್ಲೂ ಕೂಡ ಪಂಚರಾಜ್ಯಗಳ ಎಲೆಕ್ಷನ್ ಏನು ನಡೀತು, ಅದರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಆರಂಭದಿಂದ ಕೊನೆಯವರೆಗೂ ಸದ್ದಾದಂತಹ ಏಕೈಕ ಶಬ್ದ ಅದು SIR. ಮಮತಾ ಬ್ಯಾನರ್ಜಿ ಅವರು ಈಗಲೂ ಕೂಡ SIR ಇಂದ ನಾನು ಸೋತೆ, ನನಗೆ ಯಾರು ವೋಟ್ ಹಾಕ್ತಾ ಇದ್ರು ಆ ವೋಟರ್ ಲಿಸ್ಟಿಂದ ವೋಟರ್ಗಳನ್ನು ಕಿತ್ತು ಬಿಸಾಕಿದ್ದಾರೆ, ಹಾಗಾಗಿ ನಾನು ಸೋಲಬೇಕಾಯಿತು ಅಂತ ಈಗಲೂ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅಷ್ಟೇ ಅಲ್ಲ, SIRನಲ್ಲಿ ತನ್ನ ಮತದಾರರ ಪಟ್ಟಿಯಿಂದ ತನ್ನ ಮತ ಕಳೆದು ಹೋಗಿರುವಂತಹ ಭಾಳಷ್ಟು ಜನ ಮತದಾರರು ಈಗಲೂ ಕೂಡ ಕೋರ್ಟ್ಗಳಲ್ಲಿ ದಾವೆಗಳನ್ನು ಹೂಡಿದ್ದಾರೆ ಮತ್ತು ಈಗಲೂ ಅವರ ವಿಚಾರದಲ್ಲಿ ಯಾವ ಕ್ಲಾರಿಟಿನೂ ಬಂದಿಲ್ಲ. ಹೀಗಾಗಿ ಇವತ್ತು ಜೂನ್ 30ರಿಂದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ. ಅದರಲ್ಲಿ ಕರ್ನಾಟಕನೂ ಇದೆ. ಹೀಗಾಗಿ ಕರ್ನಾಟಕದ ಭವಿಷ್ಯವನ್ನು ಬದಲಿಸುತ್ತಾ SIR ಒಳ್ಳೆಯದೋ ಕೆಟ್ಟದ್ದೋ, ಬಟ್ ಯಾರು ಹೊರಗಿಂದ ಬಂದು ಕರ್ನಾಟಕವನ್ನು ಗಬ್ಬೆಬ್ಬಿಸ್ತಾ ಇದ್ದಾರೆ ಅವ್ರನ್ನ ಫಸ್ಟ್ ಓಡಿಸ್ಬೇಕು, ಅದರಲ್ಲಿ ತಕರಾರಿಲ್ಲ. ಆದರೆ ರಾಜಕೀಯವಾದಂತಹ ದೃಷ್ಟಿಕೋನದಿಂದ SIR ನಡೆದ್ರೆ ಯಾವ ಪಕ್ಷಕ್ಕೆ ಲಾಭ, ಯಾವ ಪಕ್ಷಕ್ಕೆ ನಷ್ಟ, ಯಾವ ರೀತಿಯಾದಂಥ ಮತದಾರರನ್ನು ಟಚ್ ಮಾಡ್ತಾರೆ, ಯಾವ ಕ್ಷೇತ್ರಗಳಲ್ಲಿ ಟಚ್ ಮಾಡ್ತಾರೆ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ವ್ಯವಸ್ಥೆಯಲ್ಲಿ ಏನಾದರೂ ಸುಧಾರಣೆ ತರುವಾಗ ನೀವು ಅದನ್ನು ಸ್ವಾಗತ ಮಾಡಬೇಕು ಮತದಾರರಾಗಿ.